T U turn off the the lights. Say, turn off the lights. Lights. And space. You have to keep space. And go to bed. And there is a full stop. Clap your hands, Sohan. Show me. Clap your hands. 1, 2, 3. 1, 2, 3. 1, 2, 3. Good writing. ಹಲೋ, ನಮಸ್ತೆ. ನನ್ನ ಹೆಸರು ಸತೀಶ್ ಅಂತ, ವೇದಾಂತದು ಫಾದರು. ನನ್ನ ಮಗ ಕುವೆಂಪು ಸೆಂಚುರಿ ಮಾಡೆಲ್ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಕಲಿತಾ ಇದ್ದೇನೆ. ಇದು ಶಕ್ತಿನಗರ, ಮಂಗಳೂರು ಇರುವಂಥದ್ದು. ನನ್ನ ಮಗ ಈಗ 4th ಸ್ಟ್ಯಾಂಡರ್ಡಲ್ಲಿ ಕಲಿತಿದ್ದಾನೆ. ನಾನು 3rd ಸ್ಟ್ಯಾಂಡರ್ಡ್ ಲಾಸ್ಟ್ ಇಯರು ಅಡ್ಮಿಷನ್ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ನನಗೆ ತುಂಬ ಕೋಆಪರೇಟಿವ್, ತುಂಬ ಸಪೋರ್ಟ್ ಕೊಟ್ಟು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಇದು ನಾರ್ಮಲ್ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಿಕ್ಕಾಗಲ್ಲ. ಅಷ್ಟು ಒಳ್ಳೆ ಎಜುಕೇಷನ್ ಇದೆ, ಅಷ್ಟು ಒಳ್ಳೆ ಕಲ್ಚರ್ ಕಲಿಸಿದ್ದಾರೆ ಮಕ್ಕಳಿಗೆ, ಅಷ್ಟು ಒಳ್ಳೆ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಹೇಳಬೇಕಂದ್ರೆ ಅಲ್ಲಿ HM ದಾಕ್ಷಾಯಣಿ ಅವರ ಕಾರಣ ಅಂತ ನಾನು ಭಾವಿಸ್ತೀನಿ. ಅಲ್ಲಿರೋ ಪ್ರತಿಯೊಂದು ಟೀಚರ್ ಆಗಲಿ, ಶಿಕ್ಷಕಿಯರಾಗಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಮಗ ಫಸ್ಟು ಜಾಯ್ನ್ ಆಗಬೇಕಾದ್ರೆ ಅವನಿಗೆ ಹೈಪರ್ ಪ್ರಾಬ್ಲಮ್ ಇತ್ತು. ಅವನು ಯಾರಿಗೂ ಸರಿ ರೆಸ್ಪಾಂಡ್ ಮಾಡ್ತಿರಲಿಲ್ಲ, ಸರಿ ಇರ್ತಿರಲಿಲ್ಲ, ಒಂದು ಕಡೆ ಕೂರ್ತಿರಲಿಲ್ಲ, ನಿಂತಿರಲಿಲ್ಲ. ಬೇರೆ ಕಡೆಲ್ಲ ಹೇಳ್ತಿದ್ರು, ನೀವು ಬೇರೆ ಸ್ಕೂಲ್ ನೋಡಿ, ಸ್ಪೆಷಲ್ ಸ್ಕೂಲ್ ನೋಡಿ, ಹೀಗೆಲ್ಲ ಹೇಳ್ತಿದ್ರು. ಅದು ಆ ಸ್ಕೂಲಲ್ಲಿ ನನಗೆ ತುಂಬ ಸಪೋರ್ಟ್ ಕೊಟ್ಟು, ಏನಾಗಲ್ಲ, ನಾವು ನೋಡ್ಕೊಳ್ತೀವಿ, ಇದ್ರ ಬಗ್ಗೆ ನೀವು ಟೆನ್ಷನ್ ತೊಗೋಬೇಡಿ ಅಂತ ನನಗೆ ಮೋಟಿವೇಷನ್ ಮಾಡಿ ತುಂಬ ಧೈರ್ಯ ಹೇಳಿ ಅಡ್ಮಿಷನ್ ಮಾಡಿಸ್ಕೊಂಡ್ರು. ಈಗ ಭಾರಿ ಒಳ್ಳೆ ಇಂಪ್ರೂವ್ ಆಗಿದ್ದಾನೆ. ಈಗ ನನ್ನ ಮಗ ಆಲ್ಮೋಸ್ಟ್ 90% ಈಗ ನಾರ್ಮಲ್ ಅಂತ ಹೇಳ್ಬೋದು. ಈಗ ಕಲಿಯೋದಾಗಲಿ, ಅವನ ಆ್ಯಕ್ಟಿವಿಟೀಸಲ್ಲಾಗಲಿ, ಅವನ ಬಿಹೇವಿಯರಲ್ಲಾಗಲಿ ತುಂಬ ಹುಷಾರಿದ್ದಾರೆ. ಇದಕ್ಕೆಲ್ಲ ಕಾರಣ ಅಲ್ಲಿಯ ಪ್ರತಿಯೊಂದು ಶಿಕ್ಷಕಿ ಇರೋ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಇವನ್ನು ಪ್ರೈವೇಟ್ ಸ್ಕೂಲಲ್ಲಿ, ನನ್ನ ಮೊದಲು ಅಲೋಸಿಯಸ್ ಸ್ಕೂಲಲ್ಲಿ ನನ್ನ ಮಗನನ್ನು ಸೇರಿಸಿದ್ದೆ. ಅಲ್ಲಿ ಸ್ಕೂಲ್ ಒಳ್ಳೆ ಉಂಟು, ಇಲ್ಲ ಅಂತ ಹೇಳಲ್ಲ. ಅಲ್ಲಿ ಈ ಥರ ಮಕ್ಕಳಿಗೆ, ಸ್ಪೆಷಲ್ ಮಕ್ಕಳಿಗೆ, ಸ್ವಲ್ಪ ತುಂಬ ಆ್ಯಕ್ಟಿವ್ ಇದ್ದ ಮಕ್ಕಳಿಗೆ ಅಲ್ಲಿ ನನಗೆ ಅಷ್ಟು ಸಪೋರ್ಟ್ ಕೊಡಲಿಲ್ಲ. ಯಾಕೆಂದರೆ ನೀವು ಸ್ಪೆಷಲ್ ಸ್ಕೂಲಿಗೆ ಸೇರಿಸಿ ಅಂತ ನನಗೆ ಅಡ್ವೈಸ್ ಮಾಡಿ, ಬೇರೆ ಮಕ್ಕಳಿಗೆ ಉಪದ್ರ ಆಗುತ್ತಂತ ಹಾಗೆಲ್ಲ ನನಗೆ ಮಾಡಿ ಹೇಳಿ ನನ್ನ ಮಕ್ಕಳು ಅಲ್ಲಿಂದ ಬಿಡಲಿಕ್ಕೆ ಹೇಳಿದರು. ಅದೇ ಟೈಮಲ್ಲಿ ನನಗೆ ಬೇರೆ ಎಲ್ಲಿ ಹೋಗಬೇಕಂತ ಗೊತ್ತಾಗಲಿಲ್ಲ. ತುಂಬ ರೆಫರೆನ್ಸಿಂದ ಇದು ಶಾಲೆ ಒಳ್ಳೆ ಉಂಟಂತ ನನಗೆ ತಿಳ್ಕೊಂಡೆ. ಹಾಗೆ ಇಲ್ಲಿ ಬಂದು ನಾನು ದಾಕ್ಷಾಯಣಿ ಮೇಡಮ್ ಅವರು, ಹೆಡ್ ಮೇಡಮ್ ಬಂದು ಮೀಟ್ ಆಗಬೇಕಾದ್ರೆ, ಓಕೆ ನೀವು ಕರ್ಕೊಂಡು ಬನ್ನಿ, ಅಡ್ಮಿಷನ್ ಮಾಡ್ಕೊಳ್ಳಿ, ಇಲ್ಲಿ ಮಾಡಿಸಿ ನಾವು ನೋಡ್ಕೊಳ್ತೀವಿ ಒಳ್ಳೆ ರೀತಿ ಅಂತ ನನಗೆ ತುಂಬ ಧೈರ್ಯ ಹೇಳಿದವರು. ಹೇಗೆ ಹೇಳಿದಾಗೆ ನಡ್ಕೊಂಡಿದ್ದಾರೆ ಮಾತ್ರ. ಅವರಿಗೆಲ್ಲ ನಾನು ತುಂಬ, ಎಲ್ಲ ಟೀಚರಿಗೂ, ಅಲ್ಲಿರೋ ಹೆಡ್ ಮೇಡಮ್ ದಾಕ್ಷಾಯಣಿ ಮೇಡಮ್ಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಬೇಕಾಗುತ್ತೆ. ಈಗ ನನ್ನ ಮಗ ಇರಬೇಕಾದ್ರೆ ಕಾರಣ ಆ ಶಾಲೆಯ ಪ್ರತಿಯೊಂದು ಶಿಕ್ಷಕಿಯರು. ಧನ್ಯವಾದ. ಥ್ಯಾಂಕ್ ಯು.